ನೋಟು ಬ್ಯಾನ್ ಆಗಿ 43 ದಿನ ಕಳೆದರೂ ಹಣಕಾಸಿನ ವ್ಯವಸ್ಥೆ ಸರಿಯಾಗಿಲ್ಲ. ಮೋದಿ ಕನಸಿಗೆ ಬ್ಯಾಂಕ್ ಅಧಿಕಾರಿಗಳು ಕೈಕೊಟ್ರು ಅನ್ನೋದು ಜನರ ಈಗಿನ ಆತಂಕ. ಅದನ್ನೇ ಪ್ರತಿಪಾದಿಸುವಂತೆ ಐಟಿ, ಇಡಿ ದಾಳಿಗಳಲ್ಲಿ ಸಾಕಷ್ಟು ಸಾಕ್ಷ್ಯಾಧಾರಗಳು ಲಭ್ಯವಾಗ್ತಾ ಇವೆ. ಈ ಬಗ್ಗೆ ಕರ್ನಾಟಕ ಬ್ಯಾಂಕ್ನ ಮುಖ್ಯ ಮಹಾಪ್ರಬಂಧಕರಾದ ಮಹಾಬಲೇಶ್ವರ ರಾವ್ ಸುವರ್ಣ ನ್ಯೂಸ್ ಜೊತೆ ಮಾತನಾಡಿದ್ದಾರೆ. ಮಂಗಳೂರಿನ ಪ್ರತಿನಿಧಿ ಸುಕೇಶ್ ಜೊತೆ ನಡೆಸಿದ ಎಕ್ಸ್ಕ್ಲೂಸಿವ್ ಮಾತುಕತೆ ಎಲ್ಲಿದೆ ನೋಡಿ. 44 ದಿನಗಳಿಂದ ಯಾವುದೇ ಕ್ಯಾಶ್ ಫ್ಲೋ ಆಗ್ತಾ ಇಲ್ಲ ಅನ್ನೋದು ಒಂದು ಆತಂಕದ ಸ್ಥಿತಿ. ಈ ಬಗ್ಗೆ ಚರ್ಚೆ ಮಾಡಲಿಕ್ಕೆ ನಮ್ಮ ಜೊತೆ ಕರ್ನಾಟಕ ಬ್ಯಾಂಕಿನ ಹಿರಿಯ ಅಧಿಕಾರಿಗಳಾಗಿರುವಂತಹ ಮಹಾಬಲೇಶ್ವರ ಅವರು ನಮ್ಮ ಜೊತೆ ಇದ್ದಾರೆ. ಈ 44 ದಿನಗಳಲ್ಲಿ ಯಾಕೆ ಈ ಥರದ ಸಮಸ್ಯೆ ಸರಿಯಾಗಲಿಲ್ಲ, ವಿಳಂಬ ಆಯಿತು ಯಾಕೆ? ವಿಳಂಬ ಅನ್ನೋದಕ್ಕಿಂತ ಇದು ಬಹಳ ಪ್ರಮುಖವಾದಂಥ ನಿರ್ಧಾರ. ಹಾಗಾಗಿ ಅದು 30 ದಿವಸದಲ್ಲಿ ಅದಕ್ಕೊಂದು ಪರಿಹಾರ ಸಿಗುತ್ತೆ, 50 ದಿವಸದಲ್ಲಿ ಪರಿಹಾರ ಸಿಗುತ್ತೆ ಅಂತ ಹೇಳ್ಕೊಂಡು ಪೂರ್ಣವಾಗಿ ನಂಬಿಕೆಯಿಂದ ಹೇಳೋದು ಕಷ್ಟ ಆಗ್ತದೆ. ಯಾಕೆಂದರೆ ನಿಮಗೆಲ್ಲ ಗೊತ್ತಿರುವ ಹಾಗೆ ಭಾರತ ಬಹಳ ಅಗಾಧವಾದಂಥ ದೇಶ, ಈ ಸಮಸ್ಯೆಯೂ ಸಹ ಬಹಳ ಅಗಾಧವಾದದ್ದು. ಹಾಗಾಗಿ ಅದನ್ನು ಆರಂಭದಲ್ಲಿ ಇಂತಹ ಒಂದು ನಿರ್ಧಾರವನ್ನು ತಗೊಳ್ಳಿಕ್ಕೆ ಯಾರಿಗಾದರೂ ಸಹ ಎಂಟೆದೆ ಬೇಕು. ಅಂತಹ ಒಂದು ಎಂಟೆದೆಯ ಒಂದು ಕರ್ತೃತ್ವ ಶಕ್ತಿಯನ್ನು ನಮ್ಮ ಪ್ರಧಾನಮಂತ್ರಿಯವರು ಈ ಸರಿ ತೋರಿಸಿದ್ದಾರೆ. ಎಲ್ಲರೂ ಸಹ ಅದರಲ್ಲಿ ಸ್ವಲ್ಪ ಕಷ್ಟ ಆದರೂ ಸಹ ಅದನ್ನು ಸಹಿಸಿಕೊಂಡು ಒಂದು ಭಾರತದ ಹಿತದೃಷ್ಟಿಯಿಂದ ನಾವೆಲ್ಲರೂ ಸಹ ಕೆಲಸ ಮಾಡಬೇಕಾಗಿದೆ. ಈ ಕೆಲವು ಕ್ಯಾಶ್ ಕಾಳಧನ ಇದರಲ್ಲಿ ಕೆಲವು ಬ್ಯಾಂಕ್ ಮ್ಯಾನೇಜರ್ಗಳು, ಅಧಿಕಾರಿಗಳು ಕೈ ಜೋಡಿಸ್ತಾರೆ ಅನ್ನೋ ಆರೋಪ ಕೇಳಿ ಬರ್ತಿದೆ. ಅಂದರೆ ಮೋದಿಯವರು ಒಳ್ಳೆ ಕೆಲಸ ಮಾಡಿದ್ರು, ಅದನ್ನು ಬ್ಯಾಂಕರ್ಗಳು ಮತ್ತು ಅಧಿಕಾರಿಗಳು ಇದರಿಂದ ಒತ್ತಡದಿಂದ ಹಾಳು ಮಾಡಿಬಿಟ್ರು ಅನ್ನುವ ಪರ್ಸೆಪ್ಷನ್ಸ್ ಇದೆ. ಸೊ ಇದಕ್ಕೆ ನೀವೇನು ಆನ್ಸರ್ ಕೊಡ್ತೀರಿ? ಎಲ್ಲ ಕ್ಷೇತ್ರದಲ್ಲೂ ಸಹ ಒಂದು ಸ್ವಲ್ಪ ಜನ ಬೇರೆ ರೀತಿಯವರು ಇರ್ತಾರೆ. ಎಲ್ಲ ಕ್ಷೇತ್ರದಲ್ಲೂ 100% ಸರಿಯಾದ ಜನಗಳೇ ಇರ್ತಾರೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಅದು ವಿದ್ಯಾಕ್ಷೇತ್ರದಲ್ಲಿರ್ಬೋದು, ಬ್ಯಾಂಕಿಂಗ್ ಕ್ಷೇತ್ರದಲ್ಲಿರಬಹುದು, ರಾಜಕೀಯ ಕ್ಷೇತ್ರದಲ್ಲೂ ಇರಬಹುದು, ಅಥವಾ ನಮ್ಮ ವೈದ್ಯಕೀಯ ಕ್ಷೇತ್ರದಲ್ಲೂ ಇರ್ಬೋದು. ಯಾರೋ ಒಂದಿಬ್ಬರು ಕೆಲವು ಬ್ಯಾಂಕ್ಗಳಲ್ಲಿ ಆ ಥರ ಮಾಡಿದರು ಅಂತ ಹೇಳ್ಕೊಂಡು ಇಡೀ ಬ್ಯಾಂಕಿನಲ್ಲಿರ್ತಕ್ಕಂಥ ಎಲ್ಲರೂ ಸಹ ಹಾಗೆ ಅಂತ ಹೇಳಿ ಒಂದು ಅವರನ್ನೂ ಸಹ ಆ ರೀತಿಯ ದೃಷ್ಟಿಯಿಂದ ನೋಡೋದು ಯಾರಿಗೂ ಸಹ ಸರಿಯಲ್ಲ. ಯಾವುದೇ ಬ್ಯಾಂಕ್ನಲ್ಲಿ ಆದರೂ ಸಹ 98-99 ಜನ ಒಳ್ಳೆಯ ಜನ ಇರ್ತಾರೆ. ಯಾರೋ 1% ಅಥವಾ 2% ಈ ಥರ ಮಾಡಿಲ್ಲ ಅಂತ ಹೇಳಿದಿಲ್ಲ. ಅದಕ್ಕೆ ಏನು ನಮ್ಮ ಲಾ ಎನ್ಫೋರ್ಸಿಂಗ್ ಏಜೆನ್ಸಿ ಇದ್ದಾರೋ ಅವರು ಸೂಕ್ತವಾದಂಥ ಕ್ರಮ ತಗೊಳ್ಬೇಕು. ಅದಕ್ಕೆ ಬ್ಯಾಂಕ್ ಕಡೆಯಿಂದ ಎಲ್ಲ ಬ್ಯಾಂಕ್ನವರು ಸಹ ಅದಕ್ಕೆ ಸಹಕಾರ ಕೊಡ್ತಾ ಇದ್ದಾರೆ. ಆದರೆ ನಮ್ಮದೇ ಆದಂಥ ಕರ್ನಾಟಕ ಬ್ಯಾಂಕ್ನಲ್ಲಿ ಈ ಥರ ಒಬ್ಬರು ವ್ಯವಹಾರದಲ್ಲಿ ಇದ್ದಾರೆ ಅಂಥೇಳಿ ಇತ್ತೀಚೆಗೆ CBIನವರು ಬಂದು ಅಲ್ಲಿ ಎಲ್ಲ ಸರ್ಚ್ ಮಾಡಿದರು. ಎಲ್ಲ ಮಾಧ್ಯಮದಲ್ಲೂ ಸಹ ಇದಕ್ಕೆ ಬಹಳ ಒಂದು ಪಬ್ಲಿಸಿಟಿಯನ್ನು ಕೊಟ್ಟರು. ಕರ್ನಾಟಕ ಬ್ಯಾಂಕ್ನಲ್ಲಿ ಹೀಗಾಯಿತು ಅಂತ ಹೇಳ್ಕೊಂಡು. ಇದು ಸಾಧಾರಣ 10 ದಿವಸ ಹಿಂದೆ ನಡೆದಂಥ ಘಟನೆ. 10 ದಿವಸದಲ್ಲಿ CBIನವರು ಆ ಶಾಖೆಯಲ್ಲಿ ಕೂಲಂಕಷವಾಗಿ ತನಿಖೆ ಮಾಡಿದರು. ನಾನು ಸಹ ನಮ್ಮ ಒಬ್ಬ ಹಿರಿಯ ಅಧಿಕಾರಿಗಳನ್ನು CBIನ ಆಫೀಸಿಗೆ ಕಳಿಸಿದೆ. ಅವರಿಗೆ ಏನೇನು ಸಹಕಾರ ಬೇಕೋ ಪೂರ್ತಿ ಸಹಕಾರ ಕೊಡಿ, ನಮ್ಮ ಎಲ್ಲ ಡಾಕ್ಯುಮೆಂಟ್ಸನ್ನು ಸಹ ಅವರು ವೆರಿಫೈ ಮಾಡಲಿ, ನಮ್ಮಲ್ಲಿ ಏನು ಕ್ಯಾಶ್ ಎಕ್ಸ್ಚೇಂಜ್ ಮಾಡಿದ್ದೇವೆ, ನಮ್ಮಲ್ಲಿರುವ CCTV ಫುಟೇಜು ಅದನ್ನೆಲ್ಲದನ್ನು ಸಹ ಅವರಿಗೆ ಕೊಟ್ಟಾದಮೇಲೆ 10 ದಿವಸ ಆದಮೇಲೆ ಇವರು ಅಕ್ಯೂಸೇ ಅಲ್ಲ, ನಿಮ್ಮ ಬ್ಯಾಂಕ್ನಲ್ಲಿ ಎಲ್ಲವೂ ಸಹ ಸರಿಯಾಗಿ ನಡೆದಿದೆ ಅಂತ CBIನವರೇ ಹೇಳುವಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಯಿತು. ಕೊನೆಯದಾಗಿ ಈ ಸಾಮಾನ್ಯ ಇತ್ತೀಚೆಗೆ ಬರುವಂಥ ಪರ್ಸೆಪ್ಷನ್ ಏನಂದರೆ ಅದೇ ಬ್ಯಾಂಕರ್ಗಳು ಹಾಳು ಮಾಡಿಬಿಟ್ರು ಅಂತೇಳಿ. ಅಂದರೆ ನಿಮ್ಮ ಬ್ಯಾಂಕ್ ಅದು ಎಷ್ಟಕ್ಕೆ ಇದು ರೆಡಿಯಾಗಿದೆ ಟೂಲ್ ಆಗಿ? ನೀವು ಬ್ಯಾಂಕರ್ ಮ್ಯಾನೇಜರ್ಗಳಿಗೆಲ್ಲ ಯಾವ ರೀತಿಯ ನಿರ್ದೇಶನ ನೀಡಿದ್ದೀರಿ? ಪೂರ್ತಿ 100% ನಮ್ಮ ಬ್ಯಾಂಕಿನ ಎಲ್ಲ ಸಿಬ್ಬಂದಿಗಳು ಸಹ ಈ ಡಿಮಾನಿಟೈಸೇಷನ್ಗೆ ಸಂಬಂಧಪಟ್ಟಂಥ ಇನ್ಸ್ಟ್ರಕ್ಷನ್ಸ್ ಏನಿದೆಯೋ ಅದನ್ನು ಪಾಲನೆ ಮಾಡಿದರೆ ಅನ್ನತಕ್ಕಂಥ ಪೂರ್ಣ ಭರವಸೆ ನನಗುಂಟು. ಏನಾದರೂ ಸಣ್ಣ ಪುಟ್ಟ ಹೆಚ್ಚು ಕಮ್ಮಿ ಕೆಲವು ಸರ್ತಿ ಏನಾಗುತ್ತೆ ಅಂದರೆ 100 ಜನ ಎಕ್ಸ್ಚೇಂಜ್ ಮಾಡಿರ್ಬೋದು, ಅದರಲ್ಲಿ ಯಾರದ್ದೋ ಇಬ್ಬರದ್ದು ಮೊಬೈಲ್ ನಂಬರ್ ಇರೋದಿಲ್ಲ, ಯಾಕೆಂದರೆ ಅವ್ರ ಹತ್ರ ಮೊಬೈಲ್ ನಂಬರೇ ಇರೋದಿಲ್ಲ. ಅಂಥದ್ದಿದ್ರೂ ಸಹ ದಟ್ ಈಸ್ ಆಲ್ಸೋ ಜೆನ್ವಿನ್ ಕೇಸು. ಅದಕ್ಕೆ ಯಾವುದೇ ರೀತಿಯ ದಾಖಲೆಗಳು ಬೇಕು, ಯಾರು ಕೇಳಿದ್ರೂ ಸಹ ಲಾ ಎನ್ಫೋರ್ಸಿಂಗ್ ಅಥಾರಿಟಿ ಕೇಳಿದ್ರೂ ಸಹ ನಾವು ಕೊಡಲಿಕ್ಕೆ ತಯಾರಿದ್ದೇವೆ. ನನಗೆ ನಮ್ಮ ಶಾಖೆಯ ಎಲ್ಲ ವ್ಯಕ್ತಿಗಳ ಮೇಲೆ, ನಮ್ಮ ಸಿಬ್ಬಂದಿಗಳ ಮೇಲೆ ಪೂರ್ಣ ಭರವಸೆ ಉಂಟು. ತುಂಬ ಕಷ್ಟಪಟ್ಟು ಕೆಲಸ ಮಾಡಿದ್ದಾರೆ. ಎಲ್ಲ 6 ಗಂಟೆ ಇರ್ಬೋದು, 8 ಗಂಟೆ ಇರ್ಬೋದು, ಸಾಧಾರಣ ಕೆಲವರು 10-12 ಗಂಟೆ ಎಲ್ಲ ಕೆಲಸ ಮಾಡಿದ್ದಾರೆ. ಅವರ ಶ್ರಮವನ್ನು ನಾವು ಗೌರವಿಸೋಣ. ಈ ಒಂದು ಪ್ರಧಾನಮಂತ್ರಿಗಳ ಏನು ಒಂದು ದೇಶಾದ್ಯಂತ ಈ ಕಪ್ಪು ಹಣವನ್ನು ನಿರ್ಮೂಲನೆ ಮಾಡಬೇಕು ಅಂತ ಹೇಳ್ಕೊಂಡು ಹೊರಟಿದ್ದಾರೋ ಅದಕ್ಕೆ ಬ್ಯಾಂಕಿನ ಒಂದು ಸಿಬ್ಬಂದಿಗಳು ನಾವು ಪೂರ್ಣ ಪ್ರಮಾಣದ ಒಂದು ಸಹಕಾರವನ್ನು ಅವರಿಗೆ ಕೊಡ್ತೇವೆ. ಇದು ದೇಶದ ಅತ್ಯಂತ ದೊಡ್ಡ ಖಾಸಗಿ ಬ್ಯಾಂಕ್ ಆಗಿರುವಂಥ ಕರ್ನಾಟಕ ಬ್ಯಾಂಕ್ನ ಚೀಫ್ ಜನರಲ್ ಮ್ಯಾನೇಜರ್ ಆಗಿರುವಂತಹ ಮಹಾಬಲೇಶ್ವರ್ ಅವರ ವಿಶ್ವಾಸದ ಮಾತುಗಳು. ಇಲ್ಲಿ ಯಾವುದೇ ರೀತಿಯ ಕಾಳಧನಕ್ಕೆ ಸಂಬಂಧಪಟ್ಟಂತೆ ಯಾವುದೇ ರೀತಿ ಬೆಂಬಲ ಕೊಡುವುದಿಲ್ಲ, ಅಂಥ ಅಧಿಕಾರಿಗಳ ವಿರುದ್ಧ ಕಠಿಣವಾದ ಕ್ರಮ ಕೈಗೊಳ್ಳುತ್ತೇವೆ ಎಂಬ ಮಾತನ್ನು ಈ ಸುವರ್ಣ ನ್ಯೂಸ್ ಮೂಲಕ ಅವರು ರಾಜ್ಯದ ಜನತೆಗೆ ಹೇಳಿದ್ದಾರೆ. ಕ್ಯಾಮರಾಮ್ಯಾನ್ ಅಶೋಕ್ ಜೊತೆ ಸುಕೇಶ್ ಕುಮಾರ್, ಸುವರ್ಣ ನ್ಯೂಸ್, ಮಂಗಳೂರು.